ಹಲೋ ಸ್ನೇಹಿತರೆ, ಗೀತಾ ಸೀರಿಯಲ್ನ ಮುಂದಿನ ಭಾಗವನ್ನು ನೋಡೋಣ. ಗೀತಾ ಸೀರಿಯಲ್ನಲ್ಲಿ ಇವತ್ತು ಭಾನುಮತಿಗೆ ಶಿಕ್ಷೆ ಆಗುತ್ತಾ ಇಲ್ವಾ ಅನ್ನೋದನ್ನು ನೋಡೋಣ. ಇಲ್ಲಿ ವಿಜಯ್ ಮತ್ತು ಮನೆಯವರು ಕೋರ್ಟಿಗೆ ಹೋಗ್ತಾರೆ. ಅಲ್ಲಿ ಭಾನುಮತಿನ ಕರ್ಕೊಂಡು ಬರ್ತಾರೆ. ಎದುರಿಗೆ ಸಿಕ್ಕಂತಹ ವಿಜಯ್ ಹೇಳ್ತಾನೆ, ನನ್ನ ಅಪ್ಪನನ್ನು ಕೊಂದಂತಹ ನಿನಗೆ ಇವತ್ತು ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳ್ತಾನೆ. ನಿನ್ನ ಮುಖ ನೋಡೋದಕ್ಕೂ ಅಸಹ್ಯ ಆಗ್ತಾ ಇದೆ. ತಾಯಿ ಅಂತ ತಾಯಿ ಪ್ರೀತಿನ ತೋರಿಸಿ ನಂಬಿಸಿ ಬೆನ್ನಿಗೆ ಚೂರಿ ಹಾಕ್ದೋಳು ನೀನು. ಇವತ್ತು ನೀನು ಮಾಡಿದ ತಪ್ಪಿಗೆಲ್ಲ ಶಿಕ್ಷೆ ಸಿಗುತ್ತೆ ಅಂತ ವಿಜಯ್ ಹೇಳ್ತಾನೆ. ಆವಾಗ ಗೀತಾ ಹೇಳ್ತಾಳೆ, ಬರೀ ಶಿಕ್ಷೆ ಆದರೆ ಸಾಲದು ವಿಜಯ್. ಅದಕ್ಕೆ ಗೀತಾ ಹೇಳ್ತಾಳೆ, ಬರೀ ಶಿಕ್ಷೆ ಆದರೆ ಸಾಲದು ವಿಜಯ್. ನಮ್ಮ ಜೊತೆನೇ ಇದ್ದು ನಂಬಿಸಿ ಕುತ್ತಿಗೆ ಕೊಯ್ದವಳು ಇವಳು. ಅದು ಅಲ್ಲದೆ ಅಮ್ಮ ಅದನ್ನ ಪದಕ್ಕೆ ಕಳಂಕ ಇವಳು. ಇವಳಿಗೆ ಭೂಮಿ ಮೇಲೆ ಬದುಕೋ ಅರ್ಹತೆಯೇ ಇಲ್ಲ. ಇವಳಿಗೆ ಸರಿಯಾದ ಶಿಕ್ಷೆನೇ ಆಗಬೇಕು. ಅದಕ್ಕೆ ಸುಧಾರಾಣಿ ಹೇಳ್ತಾಳೆ, ಒಂಚೂರಾದರೂ ನಾಚಿಕೆ ಇದೆಯಾ ನೋಡು. ಅದಕ್ಕೆ ವಿಜಯ್ ಹೇಳ್ತಾನೆ, ನಾಚಿಕೆ ಇದ್ದಿದ್ರೆ ಇಂತಹ ಬಾಳ್ತಾ ಇದ್ರಾ ಅಂತ ಕೇಳ್ತಾನೆ. ಆವಾಗ ಅಮ್ಮ ಮಗನ ನಾಟಕ ಶುರುವಾಗುತ್ತೆ. ಭಾನುಮತಿ ಕಿರಣ್ಣನ್ನು ನೋಡಿ ಮಗನೇ ಕಿರಣ್ ಅಂತ ಕರೀತಾಳೆ. ಆವಾಗ ಕಿರಣ್ ಸಿಟ್ಟಿನಿಂದ ಹೇಳ್ತಾನೆ, ನನ್ನನ್ನು ನಿನ್ನ ಮಗ ಅಂತ ಕರಿಬೇಡ. ನೀನು ಯಾಕೆ ನನಗೆ ಜನ್ಮ ಕೊಟ್ಟೆ? ಹುಟ್ಟಿದಾಗಲೇ ಸಾಯಿಸ್ಬೇಕಿತ್ತು ನನ್ನನ್ನು ಅಂತ ಹೇಳ್ತಾನೆ. ನೀನು ನನ್ನನ್ನು ತಪ್ಪು ತಿಳ್ಕೊಂಡಿದ್ಯಾ ಕಣೋ. ಆವಾಗ ನಿನ್ನ ಮುಖ ನೋಡೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಭಾನುಮತಿ ಹೇಳ್ತಾಳೆ, ನೀನು ನನ್ನನ್ನು ತಪ್ಪು ತಿಳ್ಕೊಂಡಿದ್ಯಾ ಕಿರಣ್ ಅಂತ. ಅಪ್ಪನ್ನ ಕೊಲ್ಲೋದಕ್ಕೆ ನಿನಗೆ ಹೇಗೆ ಮನಸ್ಸು ಬಂತಮ್ಮ? ಎಲ್ಲ ಹೆಣ್ಮಕ್ಳು ಸೌಭಾಗ್ಯವತಿಯಾಗಿ ಸಾಯಬೇಕು ಅಂತ ತಿಳ್ಕೊತಾರೆ. ಆದರೆ ನಿನಗೆ ಅಪ್ಪನ್ನ ಕೊಲ್ಲೋದಕ್ಕೆ ಹೇಗೆ ಮನಸ್ಸು ಬಂತಮ್ಮ? ನಿನ್ನನ್ನು ಅಮ್ಮ ಅಂತ ಯಾವ ಬಾಯಲ್ಲಿ ಕರೀಲಿ ಅಂತ ಹೇಳ್ತಾನೆ. ನಿನ್ನಂಥ ಪಾಪಿ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಎಲ್ಲರೂ ನನ್ನನ್ನು ಪಾಪಿ ಮಗ ಅಂತ ಹೇಳ್ತಾರೆ. ಆದರೆ ನಾನು ಇನ್ನೂ ಬದುಕಿದ್ದೀನಿ. ಯಾಕೆ ಗೊತ್ತಾ? ನೀನು ಮಾಡಿರೋ ತಪ್ಪಿಗೆ ನಿನಗೆ ಶಿಕ್ಷೆ ಆಗೋದನ್ನು ನೋಡೋದಕ್ಕೆ ಅಂತ ಹೇಳ್ತಾನೆ. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿರ್ಬೋದು, ಆದರೆ ಕೆಟ್ಟ ತಾಯಿ ಇರಲ್ಲ ಅಂತ ಹೇಳ್ತಾರೆ. ಆದರೆ ಇವಾಗ ನಾನು ಪ್ರಪಂಚಕ್ಕೆ ಇದನ್ನು ಕುಗ್ಗಿ ಹೇಳಬೇಕಾಗುತ್ತೆ ಅಂತ ಹೇಳ್ತಾನೆ. ನಿನ್ನ ಮಗನಾಗಿ ಹುಟ್ಟೋದಕ್ಕಿಂತ ನಾನು ಅನಾಥ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೊದಲು ಇವಳನ್ನು ಕರ್ಕೊಂಡು ಹೋಗಿ ಇವಳು ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ ಅಂತ ನಾಟಕ ಆಡ್ತಾನೆ. ಅಲ್ಲಿಂದ ಭಾನುಮತಿನ ಕರ್ಕೊಂಡು ಹೋಗ್ತಾರೆ. ಕೋರ್ಟ್ನಲ್ಲಿ ಸುಧಾರಾಣಿ ಭಾನುಮತಿ ವಿರುದ್ಧ ಇದ್ದ ಎಲ್ಲ ಸಾಕ್ಷಿಗಳನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಆವಾಗ ಅಪೋಸಿಟ್ ಪಾರ್ಟಿ ಇರೋ ಲಾಯರ್ ಹೇಳ್ತಾರೆ, ನನ್ನ ಕ್ಲೈಂಟ್ಸ್ ಮೇಲೆ ಸುಧಾರಾಣಿ ಅವರು ಬೇಕಂತಲೇ ಸಾಕ್ಷಿಗಳನ್ನು ಸೃಷ್ಟಿಸಿ ಅದನ್ನು ನಿಮಗೆ ಕೊಡ್ತಾ ಇದ್ದಾರೆ, ಅದೆಲ್ಲ ಸುಳ್ಳು ಅಂತ ವಾದ ಮಾಡ್ತಾರೆ. ಅದಕ್ಕೆ ಸುಧಾರಾಣಿ ಹೇಳ್ತಾರೆ, ಇವ್ರ ಕ್ಲೈಂಟ್ಸ್ನ ಬಚಾವ್ ಮಾಡೋದಕ್ಕೋಸ್ಕರ ನಮ್ಮ ಸತ್ಯವಾದ ಸಾಕ್ಷಿಗಳನ್ನು ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಜಡ್ಜ್ ಕೇಳ್ತಾರೆ ಅಪೋಸಿಟ್ ಪಾರ್ಟಿ ಲಾಯರ್ ಹತ್ರ, ನೋಡಿ ನಿಮ್ಮ ಹತ್ರ ಅವ್ರು ಕೊಲೆ ಮಾಡಿಲ್ಲ ಅನ್ನೋದಕ್ಕೇನಾದರೂ ಸಾಕ್ಷಿ ಇದ್ದರೆ ಅದನ್ನು ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾರೆ. ಆವಾಗ ಆ ಲಾಯರ್ಗೆ ಏನು ಹೇಳಬೇಕಂತ ಗೊತ್ತಾಗೋದಿಲ್ಲ. ಅವರು ಸುಮ್ಮನೆ ಇರ್ತಾರೆ. ಅದಕ್ಕೆ ಸುಧಾರಾಣಿ ಹೇಳ್ತಾಳೆ, ಸಾಕ್ಷಿಗಳನ್ನು ಪರಿಶೀಲಿಸಿ ಭಾನುಮತಿಗೆ ಸರಿಯಾದ ಶಿಕ್ಷೆಯನ್ನು, ಕಠಿಣ ಶಿಕ್ಷೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತೇನೆ ಅಂತ ಕೋರ್ಟಿಗೆ ಮನವಿ ಮಾಡ್ತಾಳೆ. ಮುಂದೆ ಭಾನುಮತಿ ಪರ ಸಾಕ್ಷಿ ಹೇಳೋದಕ್ಕೆ ಯಾರು ಬರ್ತಾರೆ ಅನ್ನೋದನ್ನು ನೋಡೋಣ.